ನಮಸ್ತೆ, ನಾನು ನಿಮ್ಮ ಮಾಯಾ. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ಟ್ರಾವೆಲ್ ವಿಡಿಯೋದಾಗ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂದ್ರೆ ವಿಶ್ವ ಪರಂಪರೆಯ ತಾಣ ಎಂದ ಪ್ರಸಿದ್ಧಿ ಆಗಿರುವಂತಹ ಪಟ್ಟದಕಲ್ಲಿನ ದೇವಾಲಯಗಳ ಗುಂಪದ ಬಗ್ಗೆ ತಿಳಿದುಕೊಳ್ಳೋಣ. ಪಟ್ಟದಕಲ್ಲು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕದಾಗ ಮಲಪ್ರಭಾ ನದಿಯ ದಂಡಿದಾಗೈತಿ. ಪಟ್ಟದಕಲ್ಲಕ್ಕ ಮೊದಲ ರಕ್ತಪುರ ಅಂತ ಕರಿತಿದ್ರು. ವೆಲ್ಕಮ್ ಟು ಪಟ್ಟದಕಲ್ಲು. ನಾನೀಗ ಪಟ್ಟದಕಲ್ಲಕ್ಕೆ ಬನ್ನಿ. ಸೊ ಇಲ್ಲಿ ಎಂಟ್ರಿ ಟಿಕೆಟ್ ಪರ್ ಪರ್ಸನ್ಗೆ 40 ರೂಪಾಯಿ ಐತಿ. ಸಣ್ಣ ಹುಡುಗರಿಗೆ ಫ್ರೀ ಐತಿ. ಇಲ್ಲಿ ನೋಡ್ರಿ, ನನ್ನ ಮುಂದೆ ಐತ್ಲಾ ಇದು ಪಟ್ಟದಕಲ್ಲ. ಪುಸ್ತಕದಾಗ ಒಂದು ಕಡೆ ಓದಿದ್ದ ನೆನಪು ಏನಂದ್ರೆ, ಕೋಶ ಓದಿ ನೋಡು, ದೇಶ ಸುತ್ತಿ ನೋಡು. ಉಲ್ಟಾ ಹೇಳಿದ್ರೆ ಸಾರಿ. ಇಟ್ಟು ದಿವಸ ತನಕ ನಾವು ಪುಸ್ತಕದಾಗ ಕೋಶ ಎಲ್ಲ ಓದಿವಿ, ಈಗ ಒಟ್ಟ ದೇಶ ಸುತ್ತಿ ನೋಡೋದೈತಿ. ಪಟ್ಟದಕಲ್ಲುಕ್ಕ ದೇವಾಲಯಗಳ ಗುಂಪು ಅಂತ ಕರೀತಾರು. ಯಾಕಂದ್ರೆ ಇಲ್ಲಿ ಒಂದಕ್ಕಿಂತ ಹೆಚ್ಚು ಟೆಂಪಲ್ಸ್ ಅದಾವು. ಸೊ ಇವತ್ತು ನಾವು ನೋಡ್ಕೊಂಬರ್ನು. ಈ ಸ್ಥಳವನ್ನು 1987ರಾಗ ವಿಶ್ವ ಪರಂಪರೆಯ ತಾಣ ಅಂತ ಘೋಷಣೆ ಮಾಡಿದಾರು. ಚಂದ ಐತಿ, ಬಿಸಿಲು ಭಾಳ ಐತಿ, ಬಟ್ ಟೆಂಪಲ್ಸ್ ಆರ್ಕಿಟೆಕ್ಚರ್ ಇದು ಮಸ್ತ್ ಐತಿ. ಕಂಚಿಯ ಪಲ್ಲವರ ಚಾಲುಕ್ಯರ ರಾಜರುಗಳಿಗೆ ಪಕ್ಕಾ ದುಶ್ಮನ್ಸ್ ಇರ್ತಾರೆ. ಸೊ ಅವ್ರ ಜೊತೆಗೆ ಪ್ರತಿಯೊಂದು ಯುದ್ಧ ಗೆದ್ದಾಗ ಈ ಥರದ್ದು ಒಂದು ಟೆಂಪಲ್ಸ್ಗಳನ್ನು ಕಟ್ಟಿದ್ದಾರೆ. ಹಾಗಾಗಿ ಎಷ್ಟು ಸಲ ಗೆದ್ದಾರಲ್ಲ ಅಷ್ಟು ಸಲ ಒಂದೊಂದು ಹೊಸ ಹೊಸ ಟೆಂಪಲ್ಸ್ಗಳನ್ನು ರಾಣಿಗಳು ಕಟ್ಸಾರು. ಸೊ ಹಾಗಾಗಿ ಇಲ್ಲಿ ಗ್ರೂಪ್ ಆಫ್ ಟೆಂಪಲ್ಸ್ ಇದಾವೆ. ಈ ಪ್ಲೇಸಿಗೆ ಪಟ್ಟದಕಲ್ಲು ಯಾಕಂತಾರಂದ್ರೆ, ಅವಾಗ ಚಾಲುಕ್ಯ ರಾಜರ ಈ ಪ್ಲೇಸ್ದಾಗ ಪಟ್ಟಾಭಿಷೇಕ ಮಾಡ್ಕೊಳಕ್ಕೆ ಬರ್ತಾ ಇದ್ರು. ಸೊ ಹಾಗಾಗಿ ಪಟ್ಟದ ಕಲ್ಲು, ಪಟ್ಟಾಭಿಷೇಕ ಮಾಡುವಂತಹ ಕಲ್ಲು, ಈ ಥರ ಆಗಿ ಈ ಪ್ಲೇಸದ ಹೆಸರು ಬಂದೈತಿ. ಇದು ಮಲ್ಲಿಕಾರ್ಜುನ್ ಟೆಂಪಲ್. ಇದು ಗುಡಿಯನ್ನು ಕ್ರಿಸ್ತಶಕ 740ರಾಗ ನಿರ್ಮಾಣ ಮಾಡಿದರು. ಗರ್ಭಗುಡಿದಾಗ ದೊಡ್ಡ ಶಿವಲಿಂಗ ಐತಿ. ಮತ್ತು ಹೊರಗೆ ಕಂಬಗಳ ಮೇಲೆ ರಾಮಾಯಣ, ಮಹಾಭಾರತ, ಸಮುದ್ರ ಮಂಥನದ ಕಥೆಗಳನ್ನು ನಾವಿಲ್ಲಿ ನೋಡ್ಬೋದು. ಸರಗಳ ಮೂರ್ತಿ ಇವ ಭಾಳ ಚಂದ ಮಾಡಿದರು. ಬಟ್ ಎಲ್ಲನ್ನ ಭಂಗ ಮಾಡಿಬಿಟ್ಟಾರ, ಯುದ್ಧದಾಗ ಕಟ್ ಮಾಡಿಬಿಟ್ಟಾರ. ಮೇ ಬಿ ಶತ್ರುಗಳಿಗೆ ಚಂದ ಇದ್ದದ್ದು ನೋಡಕ್ಕೆ ಇಷ್ಟ ಆಗ್ತಿದ್ದಿಲ್ಲ ಅನಿಸ್ತೈತಿ. ಎಲ್ಲ ಅರ್ಧಂಬರ್ಧ ಕಟ್ಟ ಮಾಡಿಬಿಟ್ರ. ಇಲ್ಲಿ ಭಾಳ ಟೆಂಪಲ್ಸ್ ಅದಾವು. ಯಾವ ಟೆಂಪಲ್ಸ್ ಅದು ನನಗೂ ಗುರ್ಸಿಗಾತು. ಎಲ್ಲದ್ರಾಗ ದೊಡ್ಡ ದೊಡ್ಡ ಶಿವಲಿಂಗ ಅದಾವು. ಸೊ ಇಲ್ಲಿ ನೋಡ್ರಿ, ಆಸ್ಪಾಸ್ ಮಂದಿರ ಇವೆಲ್ಲ ಟೆಂಪಲ್ಸ್ ನೋಡೋತನ ನನಗಂತ್ರ ಗೊತ್ತಾಗತೈತಿ ಯಾಕೆ ಇತಿಹಾಸ ಓದ್ಬೇಕಂತ ಹೇಳಿ. ಇಂಥ ಪ್ಲೇಸಸ್ದಾಗ ಬಂದಾಗ ಇತಿಹಾಸ ಗೊತ್ತಿರಲಿಲ್ಲ ಅಂದ್ರೆ ಇಲ್ಲಿ ಬಂದು ವೇಸ್ಟ್ ಅನಿಸ್ಬಿಡ್ತೈತಿ. ಏನೂ ಗೊತ್ತಾಗಲ್ಲ, ಸುಮ್ಮ ಬರೋದು ಫೋಟೋ ತಗೊಳ್ಳೋದು ಆಗ್ತೈತಿ. ಬಟ್ ಇತಿಹಾಸ ಗೊತ್ತಿತ್ತಂದ್ರೆ ಚಲೋ ಅನಿಸ್ತೈತಿ. ಬಹುಶಃ ಆವಾಗಿನ ಕಾಲದಾಗ ಶಾಂತ ಅನಿಸ್ತೈತಿ ಅಂತ ಹೇಳಿ ಹುಂಡ್ರಾಕಿದು ಮಾಡಿರ್ಬೇಕು. ನೋಡ್ರಿ, ಹುಂಡ್ರಾಕ ಮಸ್ತ್ ಪಕ್ಕಿ ಕಟ್ಟಿ ಮಾಡಿದಾರು. ಇಲ್ಲಿ ಹೊರಗೆ ನೋಡ್ರಿ ಎಷ್ಟು ಕೆಟ್ಟ ಭಯಂಕರ ಬಿಸಿಲೈತಿ, ಇಲ್ಲಿ ಒಳಗೆ ನೋಡ್ರಿ ಎಷ್ಟು ತಂಪು ಫೀಲ್ ಆಗದೈತಿ. ಇದೈತಿ ವಿರೂಪಾಕ್ಷ ದೇವಾಲಯ. ಇದು ದೇವಸ್ಥಾನ ಎಲ್ಲೋರದಾಗಿರುವಂತಹ ಕೈಲಾಸನಾಥ್ ದೇವಾಲಯವನ್ನ ಸ್ವಲ್ಪ ಹೋಲ್ತೈತಿ ಅಂತ ಉಲ್ಲೇಖದಾಗ ಹೇಳಿದ್ದಾರೆ. ರಾಮಾಯಣ ಮಹಾಭಾರತಗಳನ್ನು ಚಿತ್ರಣ ಮಾಡಿದ್ದಾರೆ. ಇಲ್ಲಿ ಭಾರಿ ಇದ್ರು. ವಿರೂಪಾಕ್ಷ ದೇವಾಲಯದ ಅಪೋಸಿಟ್ ಸೈಡ್ ದೊಡ್ಡ ನಂದಿ ಐತಿ. ವಿರೂಪಾಕ್ಷ ದೇವಸ್ಥಾನವನ್ನ ಲೋಕ ಮಹಾದೇವಿ ರಾಣಿ ಕಟ್ಟಿಸ್ತಾಳ. ಯಾಕಂದ್ರೆ ಕಂಚಿಯ ಪಲ್ಲವರ
ಚಾಲುಕ್ಯರ ದುಶ್ಮನ ಇರ್ತಾರೆ. ಅವ್ರ ಜೊತೆಗಿನ ಯುದ್ಧ ಗೆಲ್ಲೋತೆ ರಾಣಿ ಇದ್ದಕ್ಕಿ ಈ ದೇವಸ್ಥಾನವನ್ನು ಕಟ್ಟಿಸ್ತಾಳೆ. ಇಲ್ಲಿ ಪಟ್ಟದಕಲ್ದಾಗ ಯಾವ ದೇವಸ್ಥಾನದಾಗೂ ಪೂಜೆ ಆಗುವುದಿಲ್ಲ. ಬಟ್ ವಿರೂಪಾಕ್ಷ ದೇವಸ್ಥಾನದಾಗ ಒಂದ ಕಡೆ ಪೂಜೆ ಈಗ ಭೀ ಆಗ್ತೈತಿ. ಇದೊಂದು ಶಾಸನ ಐತಿ ಮತ್ತು ಇದು 8ನೇ ಶತಮಾನದಾಗ ನಿರ್ಮಾಣ ಮಾಡಿದರು. ಇದೇನೋ ಏಕಶಿಲೆ ಶಾಸನ ಅತ್ತ, ಬಟ್ ವರ್ಕ್ ಇನ್ ಪ್ರೋಗ್ರೆಸ್ ಅತ್ತೆ ಬೋರ್ಡ್ ಹಾಕ್ಯಾರು. ಇಲ್ಲಿ ಬಿಡ್ರಿ ಮುಂದೆ ಹೋಗುನು. ನನ್ನ ಹಿಂದೆ ಐತ್ಲ ಇದು ಸಂಗಮೇಶ್ವರ ದೇವಸ್ಥಾನ. ಇದು ಕೂಡ 8ನೇ ಶತಮಾನದಾಗ ನಿರ್ಮಾಣ ಮಾಡಿದರು. ಅವಾಗಿನ ಕಾಲದಾಗ ಚಾಲುಕ್ಯ ವಿಜಯ ಆದಿತ್ಯ ಎಂಬ ರಾಜ ಇದ್ದಲ್ಲ, ಅವರ ಹೆಸರಿನಾಗ ವಿಜಯೇಶ್ವರ ಅಂತ ಹೆಸರಿದಾಗ ಇಲ್ಲಿ ಒಂದು ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ರು. ಬರ್ರಿ ನೋಡ್ಕೊಂಬರ್ರಿ. ಸಂಗಮೇಶ್ವರ ದೇವಾಲಯದಾಗ ಭೀ ಒಂದು ಶಾಸನ ಐತಿ. ಇದ್ರಾಗ ಏನೈತಂದ್ರೆ ದೇವಾಲಯದ ನಿರ್ಮಾಣಕರ್ತರ ಮತ್ತು ಶಿಲ್ಪಿಗಳ ಹೆಸರುಗಳನ್ನು ಬರ್ದಾರು. ಇಲ್ಲಿ ಭೀ ಒಂದು ಶಾಸನ ಇಟ್ಟರು. ಏನೈತಿ ಎಂತೈತಿ ನಮಗೇನು ಗೊತ್ತಿಲ್ಲ. ಇದೈತಿ ಚಂದ್ರಶೇಖರ ದೇವಾಲಯ. ನಾಳೆಲ್ಲ ಇಲ್ಲಿ ಬಹಳಷ್ಟು ಟೆಂಪಲ್ಸ್ ಇದಾವು. ಪಟ್ಟದಕಲ್ಲು ನೋಡ್ಕೊಂಡ ನಾವು ಹೊಂಟಿವಿ ಭಾರತದ ವಾಸ್ತುಶಿಲೆಯ ತೊಟ್ಟಿಲು ಅಂತ ಹೆಸರಾದ ಐಹೊಳೆಗ. ಪಟ್ಟದಕಲ್ಲಿನಿಂದ ಐಹೊಳೆ ಅರೌಂಡ್ 15 ಕಿಲೋಮೀಟರ್ ದೂರ ಐತಿ. ಇವಾಗ ನಾ ಬಂದೀನಿ ಐಹೊಳೆ. ಐಹೊಳೆಗ ಭಾರತ ಶಿಲ್ಪಕಲೆಯ ತೊಟ್ಟಿಲ ಅಂತ ಕರೀತಾರೆ. ಪುಸ್ತಕದಾಗ ಇದನ್ನ ನಾನು ಓದೀನಿ. ಇಲ್ಲಿ ದುರ್ಗಾ ಟೆಂಪಲ್ ಐತಿ. ಇಲ್ಲಿ ಎಂಟ್ರಿ ಟಿಕೆಟ್ 25 ರೂಪೀಸ್ ಐತಿ. ವಿತ್ ಮ್ಯೂಸಿಯಮ್ ಅಂದ್ರೆ 30 ರೂಪೀಸ್ ಟಿಕೆಟ್ ಐತಿ. ಇಲ್ಲಿ ದುರ್ಗಾ ಟೆಂಪಲ್ ಐತಿ, ಬಟ್ ಇದು ಸೂರ್ಯದೇವನ್ಗೆ ಸಮರ್ಪಿತೈತಿ. ಈ ದುರ್ಗಾ ಟೆಂಪಲನ್ನು ಈಗಿನ ವಿದ್ವಾಂಸರ ಪ್ರಕಾರ ಕ್ರಿಸ್ತ ಶಕ 7ರಿಂದ 8ನೇ ಶತಮಾನದಾಗ ನಿರ್ಮಾಣ ಮಾಡಿದರು ಎಂದು ಉಲ್ಲೇಖಿಸಿದ್ದಾರೆ. ಇಲ್ಲಿ ನಾವು ಸಾಕಷ್ಟು ಮೂರ್ತಿಗಳನ್ನು ಕಾಣಬಹುದು. ವಿಷ್ಣು, ಮಹಿಷಾಸುರ ಮರ್ದಿನಿ, ಹರಿಹರ, ಇನ್ನೂ ಭಾಳಷ್ಟು ಕಲಾಕೃತಿಗಳು ಅದಾವು. ಶಂಖಪಾಣಿ ವಿಷ್ಣು ಅದ ಇದ್ರ ಕೈಗಳನ್ನೆಲ್ಲ ಕಟ್ ಮಾಡ್ಯಾರ. ಯುದ್ಧದಾಗ ಇದೆಲ್ಲ ಭಂಗ ಮಾಡಿದರು. ಗರ್ಭಗುಡಿಯ ಮುಂಭಾಗದ ಕಂಬಗಳ ಮ್ಯಾಲ ಸಾಕಷ್ಟು ಸಣ್ಣ ಡಿಸೈನ್ಸ್ ಕಾಣ್ತಾವು. ಇದು ದುರ್ಗಾ ಟೆಂಪಲ್. ಗರ್ಭಗುಡಿಯಲ್ಲಿ ಯಾವುದೇ ಥರ ಅಂತ ಮೂರ್ತಿ ಇಲ್ಲ. ಶಿವಲಿಂಗ ಐತಿ. ಮತ್ತು ದೇವಸ್ಥಾನದ ಸಮೀಪದಾಗ ಒಂದು ಪುಷ್ಕರಣಿ ಭೀ ಐತಿ. ಮ್ಯೂಸಿಯಂ ಮುಂದೆ ಈ ರೀತಿ ಸೈಡಕ್ಕೆಲ್ಲ ಶಿಲ್ಪಕಲೆಗಳನ್ನು ಇಟ್ಟಿದ್ದಾರೆ. ಅರ್ಧ ಇದ್ರಾಗ ಯುದ್ಧದಾಗ ಭಂಗ ಭೀ ಆಗ್ಯಾವು, ಅರ್ಧ ಇದಾವು, ಅರ್ಧ ಅಷ್ಟು ನೋಡೋಣ. ನಾವು ಭಾಳ ಮೂರ್ತಿಗಳನ್ನು ಭಂಗ ಮಾಡ್ಯಾರು. ನೋಡ್ರೆ ಕೆಟ್ಟ ಅನಿಸ್ತೈತಿದ, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಬರ್ರಿ ಮ್ಯೂಸಿಯಮ್ದಾಗ ಏನೈತತ್ ನೋಡ್ಕೊಂಬರೋಣ. ಮ್ಯೂಸಿಯಮ್ದಾಗ ಇಲ್ಲಿರುವ ಗುಡಿಗಳ ಮತ್ತು ಕೇವ್ಗಳ ಬಗ್ಗೆ ಇನ್ಫಾರ್ಮೇಷನ್ ಐತಿ. ಮತ್ತು ದೊಡ್ಡ ದೊಡ್ಡ ಮೂರ್ತಿಗಳಿದಾವು. ಚಾಲುಕ್ಯರ್ದ ಬಾದಾಮಿಯನ್ನ ರಾಜಧಾನಿ ಮಾಡೋಕ್ಕಿಂತ ಮೊದಲು ಐಹೊಳೆನ ರಾಜಧಾನಿ ಆಗಿತ್ತು. ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಕಲಾಕೃತಿಗಳು ಕೂಡ ನಾವಿಲ್ಲಿ ನೋಡಬಹುದು. ಬಾದಾಮಿದಾಗ ಏನು ಮಾರ್ನಿಂಗ್ ನಾವು ಕೇವ್ ನೋಡಿದಿವಲ್ಲ, ಆ ಕೇವ್ನ ಅಲ್ಲಿ ರೆಡಿ ಮಾಡೋಕ್ಕಿಂತ ಮೊದಲ ಇಲ್ಲೇ ಮಾಡಿದ್ರು. ಇಲ್ಲಿ ಟೋಟಲ್ ಆಗಿ ಐಹೊಳೆದಾಗ 120 ಟೆಂಪಲ್ಸ್ ಅದಾವು. ಅದ್ರ ಜೊತೆಗೆ 4 ಕೇವ್ ಅದಾವು. ಈಗ ಇಲ್ಲಿಂದ ನಾವು ಒಂದು ಕೇವನ್ನ ಹೋಗ್ತಾ ದಾರಿದಾಗ ಐತಿ, ಅದನ್ನೊಂದು
ನೋಡ್ಕೊಂಡು ಹೋಗುನು. ನಾ ಐಹೊಳೆ, ಪಟ್ಟದಕಲ್ಲು, ಮಹಾಕೋಟ್, ಬಾದಾಮಿ ಕೇವ್ಸ್ ಇದೆಲ್ಲ ನಾ 5ನೇತೆ ಇದ್ದಾಗ ಟ್ಯೂಷನ್ದಾಗ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿರ. ಆ ಟೈಮ್ದಾಗ ನೋಡಿದ್ದು. 10 ವರ್ಷ ಆಯಿತು. ಈಗ ನನಗೆ ಏನೇನು ನೆನಪಿರಲಿಲ್ಲ. ಈಗೆಲ್ಲ ನೋಡತ್ತೆಲ್ಲ ಹೊಸದ ಅನ್ಸಾಕತೈತಿ. 7ನೇ ಮತ್ತು 8ನೇ ಶತಮಾನದಾಗ ಐಹೊಳೆದಾಗ ವಾಸ್ತುಶಿಲ್ಪನ ಪ್ರಾಕ್ಟೀಸ್ ಮಾಡ್ತಿರ. ಅಂದರೆ ಇದೊಂಥರ ಸ್ಕೂಲ್ ಇತ್ತವಾಗ. ನಾವು ಹೆಂಗೆ ಈಗ ಎಜುಕೇಷನ್ ಸಲುವಾಗಿ ಸ್ಕೂಲಿಗೆ ಹೋಗ್ತೀವಲ್ಲ ಆ ರೀತಿ ಇದು ವಾಸ್ತುಶಿಲ್ಪಗಳನ್ನ ಕೆತ್ತು ಸಲುವಾಗ ಇಲ್ಲಿ ಪ್ರಾಕ್ಟೀಸ್ ಮಾಡುವಂಥ ಸ್ಥಳ, ಒಂಥರ ಸ್ಕೂಲ್ ಇದ್ದ ಆವಾಗಿನ ಟೈಮ್ದಾಗಿದೆ. ಸೊ ಹಾಗಾಗಿ ಇಲ್ಲಿ ನಾವು ಸಾಕಷ್ಟು ವಾಸ್ತುಶಿಲ್ಪಗಳನ್ನು ಕಾಣ್ತೀವಿ. ಇಲ್ಲಿ ಭೀ ಸಾಕಷ್ಟು ಟೆಂಪಲ್ಸ್ ಇದಾವು. ಇದು ಲಾಡಕಾನ್ ದೇವಸ್ಥಾನ ಅಂತ. ಈ ಪ್ಲೇಸ್ದಾಗ ಲಾಡಕಾನ್ ಎಂಬುವರ ನಿಲ್ತಾ ಇದ್ರಂತ, ಹಾಗಾಗಿ ಇದಕ್ಕೆ ಲಾಡಕಾನ್ ದೇವಸ್ಥಾನ ಅಂತ ಕರೀತಾರೆ. ಈ ದೇವಸ್ಥಾನಕ್ಕೆ ಯಾಕೆ ದುರ್ಗ ಟೆಂಪಲ್ ಅಂತಾರಂದ್ರೆ, ಮೊದಲಿಲ್ಲಿ ಕೋಟೆ ಸಮೀಪ ಇತ್ತು. ಕೋಟೆ ಅಂದ್ರೆ ದುರ್ಗ ಆಗ್ತೈತಿ. ಸೊ ಹಾಗಾಗಿ ದುರ್ಗ ಟೆಂಪಲ್ ಅಂತ ಐತಿ. ಬಟ್ ನಾರ್ಮಲಾಗಿ ಎಲ್ಲರೂ ದುರ್ಗಾ ಟೆಂಪಲ್ ಅಂತ ಅಂತಾರೆ. ಐಹೊಳೆದಾಗ ಇರುವಂತಹ ಕೆಲವೊಂದಿಷ್ಟು ಟೆಂಪಲ್ಸ್ ಈಗ ನೋಡಿವು ನಾವು. ಇನ್ನು ಎಲ್ಲಿ ಹೊಂಟೀವಂದ್ರೆ ರಾವಳ ಫಡಿ, ಬಾದಾಮಿದ ದೊಡ್ಡ ಕೇವ್ ನೋಡಿದ್ವಲ್ಲ ಅದೇ ರೀತಿಯಾಗಿ ಐಹೊಳೆದಾಗ ಒಂದು ಕೇವ್ ಐತಿ. ಸೊ ಬರ್ರಿ ಬಂದೀವಿ ಅಂದ ಬಳಿಕ ಅದನ್ನೂ ಒಂದು ನೋಡ್ಕೊಂಡು ಹೋಗೋಣ. ರಾವಣ ಫಡಿ ಕೇವನ್ನ 6ನೇ ಶತಮಾನದಾಗ ನಿರ್ಮಾಣ ಮಾಡಿದರು. ಇಲ್ಲಿ ಮೊದಲೇ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರು. ಹಾಗಾಗಿ ಬಾದಾಮಿದಾಗ ಗುಹೆ ಮಾಡೋಕ್ಕಿಂತ ಮೊದಲು ಇಲ್ಲಿ ಭೀ ಮಾಡ್ಯಾರು. ಇಲ್ಲಿ 10 ಕೈಗಳನ್ನು ಹೊಂದಿರುವಂತಹ ಶಿವಂದು ಒಂದು ದೊಡ್ಡದ ಮಸ್ತ್ ಮೂರ್ತಿ ಐತಿ. ಇಲ್ಲಿ ಮಿಡಲ್ದಾಗ ದೊಡ್ಡ ಶಿವಲಿಂಗ ಐತಿ, ಎಡಭಾಗಕ್ಕೆ ವರಾಹ ಮೂರ್ತಿ ಐತಿ ಮತ್ತು ಬಲಕ್ಕೆ ದುರ್ಗಾದೇವಿಯ ಮೂರ್ತಿ ಐತಿ. ಇದು ಶೈವ ರಕ್ಷಕ ಮತ್ತು ಹರಿಹರನ ಮೂರ್ತಿ ಐತಿ. ಇದು ವಿಡಿಯೋನ ಇಲ್ಲೇ ಎಂಡ್ ಮಾಡತ್ತೀನಿ. ಮುಂದಿನ ವಿಡಿಯೋದಾಗ ಮತ್ತೆ ಬೇರೆ ಲೊಕೇಶನ್ದಾಗ ಸಿಗ್ತೀನಿ. ಬಾಯ್.